ನಮಸ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು PWK CT ಮೈ ಡಿಯರ್ ಸ್ಟೂಡೆಂಟ್ಸ್. ವೆಲ್ಕಮ್ ಟು ದ ಕಾಲೇಜ್ ಸೀರೀಸ್. ಸೊ ಇವತ್ತಿನ ಈ ಸೀರೀಸ್ ಅಥವಾ ಈ ಎಪಿಸೋಡ್ ಅಲ್ಲಿ ನಾವು ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಫೇಮಸ್ ಕಾಲೇಜ್ ಆಫ್ ಬೆಂಗಳೂರು ಅಥವಾ ಕರ್ನಾಟಕನೇ ಹೇಳ್ಬೋದು, ದಟ್ ಈಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ನೋಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಕಾಲೇಜ್ ಕಟ್ ಆಫ್ ಏನಿದೆ, ಕಾಲೇಜಲ್ಲಿ ಯಾವೆಲ್ಲ ಬ್ರಾಂಚಸ್ ಇದೆ, ಕಾಲೇಜ್ ಫೀ ಸ್ಟ್ರಕ್ಚರ್ ಏನಿದೆ, ಪ್ಲೇಸ್ಮೆಂಟ್ಸ್ ಏನಾಗಿದೆ ಕಾಲೇಜಲ್ಲಿ, ಹಾಗಾಗಿ ಆಲ್ಸೋ ಅಲಾಂಗ್ ವಿತ್ ದಟ್ ಕಾಮೆಡ್ ಕೇಸ್ ಕೂಡ ನಾವು ಈ ಕಾಲೇಜ್ ಸೀರೀಸ್ ಅಲ್ಲಿ ನೋಡ್ತಾ ಇದ್ದೀವಿ. ಕ್ಲಿಯರ್? ಸೊ ಆಲ್ ದಿಸ್ ಥಿಂಗ್ಸ್ ಇವತ್ತಿನ ಈ ಕಾಲೇಜ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ದಟ್ ಇಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಸವನಗುಡಿ ಬ್ರಾಂಚ್. ಕ್ಲಿಯರ್? ಸೊ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಫಸ್ಟ್ ಇಫ್ ಯು ಸಿ ಓವರ್ ಹಿಯರ್, ಫೈನ್, ಇಲ್ಲಿ NIRF ರ್ಯಾಂಕಿಂಗ್, ಒನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರಿಸರ್ಚ್ ಫ್ರೇಮ್ ವರ್ಕ್ ಇರುತ್ತೆ. ಸೊ ಇಫ್ ಯು ಸಿ ಓವರ್ ಹಿಯರ್ 151 to 200 ಬ್ಯಾಂಡ್ ಅಲ್ಲಿ ಈ ಕಾಲೇಜ್ ಲೈ ಆಗುತ್ತೆ ಟಾಪ್. ಇಂಡಿಯಾದಲ್ಲಿ ಎಷ್ಟೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಆ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ನಾವು ಕಂಬೈನ್ ಮಾಡಿದ್ರೆ ಒಂದು ರ್ಯಾಂಕಿಂಗ್ ಅನ್ನ ತೆಗಿತೀವಿ ಬೇಸ್ಡ್ ಆನ್ ಬಿಟೆಕ್ ರ್ಯಾಂಕಿಂಗ್. ಇದು ನಾನು ಏನ್ ರ್ಯಾಂಕಿಂಗ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ, ದಿಸ್ ಇಸ್ ಯೋರ್ ಬಿಟೆಕ್ ರ್ಯಾಂಕಿಂಗ್. ಇವಾಗ ನೋಡಿ, ಇನ್ನೊಂದು ಥಿಂಗ್ ನಿಮ್ಗೆ ಕ್ಲಿಯರ್ ಆಯ್ತು. ಏನ್ ಕ್ಲಿಯರ್ ಆಯ್ತು ಅಂದ್ರೆ ಸ್ಟೂಡೆಂಟ್ಸ್, ಬೋರ್ಡ್ ಮಾರ್ಕ್ಸ್ ಅಂತೂ ಬಂದ್ಬಿಟ್ಟಿದೆ. ಇವಾಗ ನಾನು ನಿಮ್ಗೆ ಕಟ್ ಆಫ್ಸ್ ಅನ್ನ ಕೊಡ್ತೀನಿ. BMS ಕಾಲೇಜಲ್ಲಿ ನಿಮ್ಗೆ ಈ ಇಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಕಟ್ ಆಫ್ ಬೇಕು, ಅಥವಾ ಈ ಬ್ರಾಂಚ್ ನಿಮ್ಗೆ ಬೇಕಂದ್ರೆ ಬೋರ್ಡ್ಸ್ ಅಲ್ಲಿ ಎಷ್ಟು ಮಾರ್ಕ್ ಬೇಕು, KCET ಅಲ್ಲಿ ಎಷ್ಟು ಮಾರ್ಕ್ಸ್ ಬೇಕು. ಬೋರ್ಡ್ ಮಾರ್ಕ್ಸ್ ಅಂತೂ ಫಿಕ್ಸ್ ಆಗ್ಬಿಟ್ಟಿದೆನಾ, ನಿಮ್ ರಿಸಲ್ಟ್ಸ್ ಅನ್ನ ಬಂದ್ಬಿಟ್ಟಿದೆ. ನಾನ್ ಡಿಸ್ಕಸ್ ಮಾಡ್ತಿರೋದು ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ಓನ್ಲಿ ಐ ಆಮ್ ಗೋಯಿಂಗ್ ಟು ಫೋಕಸ್ ಆನ್ PCM ಮಾರ್ಕ್ಸ್. ಸೊ PCM ಮಾರ್ಕ್ಸ್ 50% ಆಫ್ ಎ ವರ್ಕ್ ಇಸ್ ಡನ್. ಇನ್ನೊಂದು 50% ಮಾರ್ಕ್ಸ್ ಅನ್ನ ನಾವು ಕಂಬೈನ್ ಮಾಡಿ ನೋಡೋಣ. ಕ್ಲಿಯರ್? KCET ಅಲ್ಲಿ ನಿಮ್ಗೆ ಎಷ್ಟು ಆಕ್ಚುಲಿ ಮಾರ್ಕ್ಸ್ ಬೇಕು ಟು ಗೆಟ್ ಇನ್ ಟು CSE ಡಿಪಾರ್ಟ್ಮೆಂಟ್ ಆಫ್ BMS ಕಾಲೇಜ್, to get into AIML branch of BMS college, to get into electronic and communication branch of your BMS college. So ಇದನ್ನೆಲ್ಲದನ್ನ ನಾವು ನೆಕ್ಸ್ಟ್ ನೋಡೋಣ. ದಟ್ ಇಸ್ ಫಸ್ಟ್ ಥಿಂಗ್ ಇಸ್ ಕ್ಲಿಯರ್ ಫಾರ್ ಯು. ಸೆಕೆಂಡ್ ಥಿಂಗ್ ಬಂದಿದಾಗ, ವಾಟ್ ಆರ್ ದ ಮೋಡ್ಸ್ ಆಫ್ ಎಂಟ್ರೆನ್ಸ್ ಥ್ರೂ ದಿಸ್. ಓಕೆ, ನೀವೇನಾದ್ರೂ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಇಂಜಿನಿಯರಿಂಗ್ ಮಾಡೋ ಡ್ರೀಮ್ ಇದ್ರೆ ಯು ಕ್ಯಾನ್ ಗೋ ಥ್ರೂ KCET ಅಲ್ಲಿ. KCET ಅಲ್ಲಿ 50% is your board marks, 50% is your KCET marks. Also students, ಕಾಮೆಡ್ ಕೆ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ ಅಂಡ್ ರ್ಯಾಂಕ್ಸ್, ಕ್ಲಿಯರ್ ಕಟ್ ಆಫ್ಸ್ ಅನ್ನ ಬಿಡ್ತಾರೆ. ನೋ ಬೋರ್ಡ್ಸ್ ಮಾರ್ಕ್ಸ್, ಇಲ್ಲಿ ಬೋರ್ಡ್ ಮಾರ್ಕ್ಸ್ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ಮೆಥಡ್ ಏನು ಇದ್ರೆ, ಓಕೆ. ಸೊ ದೀಸ್ ಆರ್ ದ 3 ways you can reach this college. ನೆಕ್ಸ್ಟ್, KCET ರ್ಯಾಂಕ್ ಇಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಅ 50-50 ವೇಟೇಜ್. ನಮ್ಗೆಲ್ಲರಿಗೂ ಗೊತ್ತು, 50% ಬೋರ್ಡ್ಸ್ ಅಂಡ್ 50% KCET ಮಾರ್ಕ್ಸ್. ಅಪಿಯರ್ ಫಾರ್ ಕಾಮೆಡ್ ಕೆ UG CET ಎಂಟ್ರೆನ್ಸ್ ಎಕ್ಸಾಮ್. ನೋಡಿ, ಕಾಮೆಡ್ ಕೆ ಅಲ್ಲಿ ಕೂಡ ಮುಂದೆ ನಾವು ಯಾವಾಗ ಹೋಗ್ತೀವಿ, ವಿ ಸಿ ದ ಸೀಟ್ ಡಿಸ್ಟ್ರಿಬ್ಯೂಷನ್ ಮ್ಯಾಟ್ರಿಕ್ಸ್. ಎಷ್ಟು ನಂಬರ್ ಆಫ್ ಸೀಟ್ಸ್ ಕಾಮೆಡ್ ಕೆ ಥ್ರೂ ಅಲಾಟೆಡ್ ಇದೆ. ಸೊ ಅಲ್ಲಿಂದ ನೀವೇನಾದ್ರೂ ಕಾಮೆಡ್ ಕೆ ಫಾರ್ಮ್ ಅನ್ನ ಹಾಕಿದೀರಾ ಅಂದ್ರೆ ಯು ಪೀಪಲ್ ಹ್ಯಾವ್ ಎನ್ ಆಡೆಡ್ ಅಡ್ವಾಂಟೇಜ್. ಸ್ಟೂಡೆಂಟ್ಸ್ ಯೂಶುವಲಿ KCET ಡಿಪೆಂಡ್ ಆಗಿ ಕಾಮೆಡ್ ಕೆ ಫಾರ್ಮ್ ಫಿಲ್ ಮಾಡಿರಲ್ಲ. ಹಾನೆಸ್ಟ್ ಆಗಿ ಹೇಳಿ ಸ್ಟೂಡೆಂಟ್ಸ್, ಚಾಟ್ ಬಾಕ್ಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ನೀವು ಕಾಮೆಡ್ ಕೆ ಫಾರ್ಮ್ ಅನ್ನ ತುಂಬಿದೀರಾ ಅಂತ ಹೇಳಿ, ಹಾನೆಸ್ಟ್ ಆಗಿ ಹೇಳಿ. ಯಾರ್ಯಾರು ತುಂಬಿದೀರಾ ಅದನ್ನು ಕೂಡ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ಓಕೆ ಸರ್, ಐ ಹ್ಯಾವ್ ಫಿಲ್ಡ್ ಕಾಮೆಡ್ ಕೆ ಫಾರ್ಮ್ ಅಂತ ಹೇಳಿ. ಅದ್ರ ಅಕಾರ್ಡಿಂಗ್ ನಮ್ಗೇನಾಗುತ್ತೆ, ಓಕೆ ಇಷ್ಟು ಜನ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ, ಇಂಟ್ರೆಸ್ಟೆಡ್ ಇದ್ದಾರೆ, ಸೊ ಅದ್ರ ಪ್ರಕಾರ ನಾವು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಫ್ರೀ ಆಗಿ ಕಾಮೆಡ್ ಕೆ ಕ್ಲಾಸಸ್ ಅನ್ನ ತಗೋಬಹುದು. ಕ್ಲಿಯರ್? ಸೊ ಇಫ್ ಯು ಸಿ, ಅಪಿಯರ್ ಫಾರ್ ದಿ ಕಾಮೆಡ್ ಕೆ UG CET ಎಂಟ್ರೆನ್ಸ್ ಎಕ್ಸಾಮ್, ಕಟ್ ಆಫ್ ಮಾರ್ಕ್ಸ್ ಅಂಡ್ ರ್ಯಾಂಕ್ಸ್ ಆರ್ ರಿಕ್ವೈರ್ಡ್. ಕೌನ್ಸಿಲಿಂಗ್ ಇಸ್ ಕಂಡಕ್ಟೆಡ್ ಆನ್ಲೈನ್ ಬೈ ಕಾಮೆಡ್ ಕೆ ಅಥಾರಿಟಿ. ಓಕೆ, ಕಾಮೆಡ್ ಕೆ ಅವ್ರು ಏನ್ ಮಾಡ್ತಾರೆ, ದೇ ವಿಲ್ ಕಂಡಕ್ಟ್ their counseling process for these colleges. Moving on next, if you see seat distribution matrix, ಈ ಕಾಲೇಜಲ್ಲಿ seat distribution matrix ನೀವು ನೋಡಿದ್ರೆ KCET 45% seat reserved for Karnataka domicile students based on KCET ranks. Comed K 30% of the seats open to both Karnataka and non-Karnataka students based on their Comed K UG CET rank. Management quota 25% direct admission through BMS Education Trust. Management ಅಂದ್ರೆ ಅಷ್ಟೇ. ಕ್ಲಿಯರ್? ಅರ್ಥ ಆಯ್ತಲ್ಲ? ನಾವು ಅವೈಲೇಬಲ್ ಬ್ರಾಂಚಸ್, ನೀವು ಡ್ರೀಮ್ ಕಾಲೇಜಸ್ ಹೋಗಬೇಕು. ಡ್ರೀಮ್ ಕಾಲೇಜಲ್ಲಿ ನಿಮ್ಗೆ ಏನೆಲ್ಲ ಅಪಾರ್ಚುನಿಟೀಸ್ ಇದೆ, ಏನೆಲ್ಲ ಬ್ರಾಂಚಸ್ ಇದೆ. ಇಫ್ ಯು ಸಿ ಅವೈಲೇಬಲ್ ಇಂಜಿನಿಯರಿಂಗ್ ಬ್ರಾಂಚಸ್ ಅಟ್ BMS is ಏರೋಸ್ಪೇಸ್ ಇಂಜಿನಿಯರಿಂಗ್, AI and data science, artificial intelligence and machine learning, biotechnology, chemical engineering, civil engineering, computer science and engineering, cyber security engineering, electrical and electronics. Clear? ENC ಅದ, ENI ಅದ, fine, electronics and telecommunication, ISC engineering, information science, and then we have mechanical and medical along with this civil engineering branch ಕೂಡ ಈ ಕಾಲೇಜ್ ಅಲ್ಲಿ ಅದ. ಓಕೆ, ಆಲ್ರೆಡಿ ಕವರ್ ಮಾಡಿದ್ದೀನಿ. ಫೈನ್, ಎಸ್. Now when we see branch wise seats available, ಪ್ರತಿ ಒಂದು ಬ್ರಾಂಚ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ,
CSE ಅಲ್ಲಿ 81 ಸೀಟ್ಸ್. ಈ 81 ಸೀಟ್ಸ್ ಅಲ್ಲಿ ನಿಮ್ದು ಒಂದು ಸೀಟ್ ಆಗ್ಬೋದಾ ಸ್ಟೂಡೆಂಟ್ಸ್? ಪ್ರತಿ ಒಂದು ಕಾಲೇಜಲ್ಲಿ ನಾನು ಹೇಳ್ತೀನಿ ದಟ್ ಎಸ್ ಯು ಹ್ಯಾವ್ ಟು ಮೇಕ್ ಅ ಮೈಂಡ್ ಸೆಟ್ ದಟ್ ಈ ಒಂದು ಸೀಟ್ ಅಲ್ಲಿ ನಿಮ್ ಒಂದು ಸೀಟ್ ಆಗುತ್ತೆ, ಅದು ಫಿಕ್ಸ್. ಅಂದ್ರೆ ಬೇರೆ ಸ್ಟೂಡೆಂಟ್ಸ್ಗೆ ಎಷ್ಟು ಸೀಟ್ ಅವೈಲೇಬಲ್ ಇದೆ? 80, ಬಿಕಾಸ್ ಒನ್ ಸೀಟ್ ಇಸ್ ಫಿಕ್ಸ್ಡ್ ಬೈ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ CSE ಮಾಡ್ಲಿಕ್ಕೆ 81 ಸೀಟ್ಸ್. CSE ಸಬ್ ಬ್ರಾಂಚ್ ಇಸ್ 108, AIML, AIDS, CACS and CSAI 108. ಕಂಪ್ಯಾರಿಟಿವ್ಲಿ ಟು MS ರಾಮಯ್ಯ, MS ರಾಮಯ್ಯ ನಾವು ಲಾಸ್ಟ್ ಕಾಲೇಜಲ್ಲಿ ಏನು ನೋಡಿದ್ವಿ, ಇಲ್ಲಿ ನಂಬರ್ ಆಫ್ ಸೀಟ್ಸ್ ಸ್ವಲ್ಪ ಕಡಿಮೆ ಇದೆ ಬಿಕಾಸ್ ಕಾಂಪಿಟೇಷನ್ ಅಷ್ಟೇ ಜಾಸ್ತಿ ಇದೆ. ಫೈನ್. Electronics and communication 81 seats, electronics and electrical and its sub branches 81 seats, mechanical engineering 54, biotechnology 27, aerospace 27, medical electrical and engineering, medical electricals and engineering 27, ISC 27. So approximately KCET counseling ige 500 to 550 seats are available in BMS College of Engineering. Atrali 81, that is almost 200 seats are for top branches. Moving on next. Branch wise seats available for ComEd K. Nodi total number of seats ಇಲ್ಲಿ ನೀವು ನೋಡಿದ್ರೆ AIML ಗೆ 108 seats ಇದೆ, fine, and then computer science engineering ಗೆ 360 seats ಇದೆ available. Clear? These are the total seats available for general merit. General merit ಗೆ ನೀವು ನೋಡಿದ್ರೆ ಇಲ್ಲಿ 16, 99, biotechnology 16, computer science engineering 16, computer science engineering 16, chemical engineering 16, and these all seats are available over here. That is 331 for CSE. ಯಾಕೆ ಸರ್ ಇಷ್ಟು ನಂಬರ್ ಆಫ್ ಸೀಟ್ಸ್ ComEd K ಅಲ್ಲಿ ಯಾಕೆ ಅಂದಿದ್ರೆ, ಔಟ್ ಆಫ್ ಸ್ಟೇಟ್ಸ್ ಏನ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ನನ್ ಒಬ್ಳು ಸ್ಟೂಡೆಂಟ್ ಇದ್ದಾಳೆ BMS ಕಾಲೇಜಲ್ಲಿ, ಅವ್ರ ಜೊತೆ ನಾವು ಇಂಟರ್ವ್ಯೂ ಕೂಡ ಮಾಡಿದ್ವಿ, ಯು ಪೀಪಲ್ ನೋ ದಟ್, ದೀಕ್ಷಾ ಅಂತ ಹೇಳಿ. ಅವ್ರ ಇನ್ಪುಟ್ ಕೊಟ್ಟಿರೋ ಪ್ರಕಾರ BMS ಕಾಲೇಜಲ್ಲಿ ಔಟ್ ಆಫ್ ದಿ ಸ್ಟೇಟ್ ಸ್ಟೂಡೆಂಟ್ ಜಾಸ್ತಿ ಬರ್ತಾರೆ ರೈಟಿಂಗ್ ComEd K ಎಕ್ಸಾಮ್. ಫೈನ್, ದೇ ವಿಲ್ ಪ್ರಿಫರ್ BMS ಕಾಲೇಜ್, RV ಕಾಲೇಜ್ ಈ ರೀತಿ. ಸೊ ನಂಬರ್ ಆಫ್ ಸೀಟ್ಸ್ ಆರ್ ಮೋರ್. ಸೊ ಅಗೇನ್ ComEd K ಎಕ್ಸಾಮ್ ಕಟ್ಟಿರ ಅಂದ್ರೆ ಯು ಹ್ಯಾವ್ ಎನ್ ಆಡೆಡ್ ಅಡ್ವಾಂಟೇಜ್ ಟು ಗೆಟ್ ಇನ್ ಟು ದಿಸ್. 360 ಸೀಟ್ಸ್ ಕಾಂಪಿಟೇಷನ್ ಇದೆ, ಅಲ್ಲಿ ಬರೀ 81, ಇಲ್ಲಿ 331. ಕ್ಲಿಯರ್? ಫೀಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಇಟ್ ವಿಲ್ ಬಿ 3,01,100. ಫೈನ್. ComEd K ಅಲ್ಲಿ ಇಟ್ ವಿಲ್ ಬಿ ಅರೌಂಡ್ 2 lakhs, 1 ಲಕ್ಷ ಜಾಸ್ತಿ. ಬಟ್ ಎಸ್, ಅಗೇನ್ ಇಫ್ ಯು ಗೆಟ್ ಅ ಗುಡ್ ಪ್ಲೇಸ್ಮೆಂಟ್, ದಿಸ್ ಇಸ್ ಜಸ್ಟ್ ಪೀನಟ್ಸ್. Moving on next, if you see over here, branch wise cutoff for 2024-2025. Here the target score for KCET has been calculated based on the theory that you, my dear students, have scored 280 plus in boards. ನೀವು 280 plus boards ಅಲ್ಲಿ ಸ್ಕೋರ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಬ್ರಾಂಚ್ ಬೇಕಂದ್ರೆ ಅಪ್ರಾಕ್ಸ್ ಎಷ್ಟು ಸ್ಕೋರ್ ಬರಬೇಕು ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಯೂಸಿಂಗ್ ದ ಕ್ಯಾಲ್ಕುಲೇಷನ್ ನಾವು ಯೂಸ್ ಮಾಡಿದ್ದೀವಿ. CSE ಅಲ್ಲಿ 2024 ಕಟ್ ಆಫ್ 5145, ಅದೇ 2025 ಅಲ್ಲಿ 5763 ಬಿಕಾಸ್ ಪೇಪರ್ ಈಸಿ ಇತ್ತು, ಪೇಪರ್ ಟಫ್ ಇತ್ತು. 140 to 150 ಮಾರ್ಕ್ಸ್ ಬೇಕೇ ಬೇಕು CSE ಹೋಗ್ಬೇಕಂದ್ರೆ. ಹ್ಯಾವಿಂಗ್ ದಟ್ 280 ಮಾರ್ಕ್ಸ್ ಇಸ್ ಇನ್ ಬೋರ್ಡ್ಸ್, 280 ಪ್ಲಸ್ ಮಾರ್ಕ್ಸ್ ಇಸ್ ಇನ್ ಬೋರ್ಡ್ಸ್. ಕ್ಲಿಯರ್? AIML it is 66395414, 135 to 145 ಸ್ಕೋರ್ ಬೇಕು. ಕ್ಲಿಯರ್? ಅರ್ಥ ಆಗ್ಲಿಕ್ಕತ್ತದಲ್ಲ? AI and data science 4050 to 4271, 130 ಪ್ಲಸ್ ಬೇಕು. ENC ಬ್ರಾಂಚ್ ಅಲ್ಲಿ ಕಟ್ ಆಫ್ 2024 ಅಲ್ಲಿ 7389, ಇಲ್ಲಿ 6538, 120 to 130 ಮಾರ್ಕ್ಸ್. ಬೋರ್ಡ್ಸ್ ಅಂತೂ ನಿಮ್ಗೆ ಗೊತ್ತದ, ಬೋರ್ಡ್ಸ್ ಇಲ್ಲಿ 290 ಏನಾದ್ರೂ ಕ್ರಾಸ್ ಆದ್ರೆ ಇಲ್ಲಿ ಒಂದು 3-5 ಮಾರ್ಕ್ಸ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಲ್ಲ? ಬೋರ್ಡ್ಸ್ ನಿಮ್ಗೆ 295 ಬಂದಿದೆ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿ 6 to 7 ಮಾರ್ಕ್ಸ್ ವಿಲ್ ಬಿ ಡಿಕ್ರೀಸ್. ದಿಸ್ ಟಾರ್ಗೆಟ್ ಯು ಪೀಪಲ್ ಹ್ಯಾವ್, ದಿಸ್ ಟಾರ್ಗೆಟ್ ಯು ಹ್ಯಾವ್ ಟು ಇಂಪ್ರೂವ್. ಏನಾದ್ರೂ 260, 255, 270 ಇದ್ರೆ ಇಲ್ಲಿ ಮಾರ್ಕ್ಸ್ ಜಾಸ್ತಿ ಆಗುತ್ತೆ, 5 ಮಾರ್ಕ್ಸ್. ಆ ರೀತಿ ಆ ರೇಷಿಯೋ ಅಲ್ಲಿ ಇಟ್ಕೊಳ್ಳಿ. ಫೈನ್. ಅಗೇನ್ ಟ್ರಿಪಲ್ ಇ ನೀವು ನೋಡಿದ್ರೆ 2024 ಅಲ್ಲಿ 8704, ಇಲ್ಲಿ 15750 ಹೋಗಿದೆ. ಕ್ಲಿಯರ್? ಬಿಕಾಸ್ ಪೇಪರ್ ಈಸಿ ಇತ್ತು. ಸೊ 100 ಪ್ಲಸ್. ಕ್ಲಿಯರ್? ಅದೇ ರೀತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿಕಲ್ ಇಂಜಿನಿಯರಿಂಗ್, ಅಂಡ್ ದಿಸ್ ಇಸ್ ದಟ್. ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪೇರ್ ಟು ಆಲ್ ದ ಟಾಪ್ 5 ಇಂಜಿನಿಯರಿಂಗ್ ಕಾಲೇಜಸ್ ನೀವು ನೋಡಿದ್ರೆ BMS ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ ಇಸ್ ವೆರಿ ಗುಡ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಕಂಪೇರ್ ಟು ಆಲ್ ದಿ ಅದರ್ ಬ್ರಾಂಚಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಿದೆ ಇಲ್ಲಿ BMS ಕಾಲೇಜಲ್ಲಿ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಟ್ ಇಸ್ ಅ ವೆರಿ ಗುಡ್ ಕಾಲೇಜ್. ಫೈನ್. ಸೊ ಇದನ್ನ ಒಂದು ಇನ್ಫಾರ್ಮೇಶನ್ ತಲೆಯಲ್ಲಿ ಇಟ್ಕೊಳ್ಳಿ. ಮೂವಿಂಗ್ ಆನ್ ನೆಕ್ಸ್ಟ್, ಕನ್ಕ್ಲೂಷನ್ ಆಫ್ ಕಟ್ ಆಫ್ ಫಾರ್ 2026 ನೀವು ನೋಡಿದ್ರೆ ಟು ಗೆಟ್ ಅ ರ್ಯಾಂಕ್ ಅಂಡರ್ 3000, ನಿಮ್ಗೆ ಏನಾದ್ರೂ ಟಾಪ್ ಬ್ರಾಂಚಸ್ ಬೇಕಂದ್ರೆ BMS ಕಾಲೇಜಲ್ಲಿ ನಿಮ್ದು 280 ಅಂತೂ ಪ್ಲಸ್ ಇರಲೇಬೇಕು. ಅಲಾಂಗ್ ವಿತ್ ದಟ್ 150 ಪ್ಲಸ್ ಟಾರ್ಗೆಟ್ ಅನ್ನ ನೀವು ಇಟ್ಕೊಂಡು ಹೋಗಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಟು ಗೆಟ್ ಅ ರ್ಯಾಂಕ್ ಅಂಡರ್ 8000 you need roughly 110 plus marks. To get into core branches, that is your
ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದು ಪಕ್ಕ ಸೆಕೆಂಡ್ ಥರ್ಡ್ ರೌಂಡ್ ಮಟ್ಟ ಸಿಗುತ್ತೆ, ರಫ್ಲಿ ಅರೌಂಡ್ 80+ ಮಾರ್ಕ್ಸ್. ಕ್ಲಿಯರ್? ಡೋಂಟ್ ಜಸ್ಟ್ ಏಮ್ ಫಾರ್ ಅ ಸೀಟ್. ಬೀಯಿಂಗ್ ಮೈ ಸ್ಟೂಡೆಂಟ್ಸ್, ಬೀಯಿಂಗ್ PWKCET ಸ್ಟೂಡೆಂಟ್ಸ್, ಡೋಂಟ್ ಜಸ್ಟ್ ಏಮ್ ಫಾರ್ ಅ ಸೀಟ್. ಯಾವ್ದಾರೆ ಬ್ರಾಂಚ್ ಸಿಗ್ರೆ ನಡೆಯುತ್ತೆ, ಇಲ್ಲ, ಟಾಪ್ ಬ್ರಾಂಚಸ್ ಸಿಗಬೇಕು ನಮ್ಮೆಲ್ಲ ಸ್ಟೂಡೆಂಟ್ಸ್ಗೆ. ಸೊ ಏಮ್ ಫಾರ್ ಟಾಪ್ 2000 ರ್ಯಾಂಕ್. ಮೂವಿಂಗ್ ಆನ್ ನೆಕ್ಸ್ಟ್, ಕಾಮೆಡ್ ಕೆ ಕಟ್ ಆಫ್ ನೋಡಿ. ಕಾಮೆಡ್ ಕೆ ಕಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 2323 ಹೋಗಿದೆ, 100+ ಮಾರ್ಕ್ಸ್. 180 ಮಾರ್ಕ್ಸ್ ಅಲ್ಲಿ 100+ ಮಾರ್ಕ್ಸ್ ಸಿಕ್ಕಿದ್ರೆ ಖಂಡಿತ BMS ಅಲ್ಲಿ ನಿಮ್ದು CSE ಸೀಟ್ ಫಿಕ್ಸ್. ಅದೇ ರೀತಿ AIML ಅಲ್ಲಿ ಇಟ್ ಹ್ಯಾಸ್ ವೆಂಟ್ 600+ ಅಂದ್ರೆ ಇಲ್ಲಿಂದ ಇಲ್ಲಿ 600+ ಇದೆ, ಅಗೇನ್ 95 to 100, another 5 marks less. AIML ಅಲ್ಲಿ ಅಗೇನ್ AI and data science if you see over here 2614, 100 marks ಬಂದ್ರೆ ಸಾಕು. ಇಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ 3448 and 90+. ಅದೇ ರೀತಿ EEE 18623 and here 80+. So all these other core branches I have given an idea over here. ನೀವು ಇಲ್ಲಿ ವಿಡಿಯೋ ಪಾಸ್ ಮಾಡಿ ನಿಮ್ಮ ಪ್ರಕಾರ ನೋಡ್ಕೋಬಹುದು. ಎಕ್ಸ್ ಫ್ಯಾಕ್ಟರ್ ಟು ಗೆಟ್ ಇನ್ ಟು BMSC ಹೋಗ್ಬೇಕಂದ್ರೆ ಏನಾದ್ರೂ ಮೋಟಿವೇಶನ್ ಇರಬೇಕಲ್ವಾ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ಪ್ಯಾಕೇಜ್ ಓವರ್ ಹಿಯರ್. ಹೈಯೆಸ್ಟ್ ಪ್ಯಾಕೇಜ್ 38 LPA ಇನ್ 2024, ಅದೇ ರೈಸ್ ಆಗಿ 51.50. ನೀವು ಯಾವ ರೀತಿ ಕಾಲೇಜಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀರಾ ಅದ್ರ ಪ್ರಕಾರ ನಿಮ್ದು ಪ್ಯಾಕೇಜ್ ಕೂಡ ಸ್ಕೇಲ್ ಅಪ್ ಆಗುತ್ತೆ. Average package over here 9.80 and 11.40 over here, difference of 2 lakhs in 1 year. Companies visited ನೋಡಿ 347 total companies, 383 in 2025. ಇನ್ನು ಪ್ರೋಗ್ರೆಸ್ ಅಲ್ಲಿ ಇದೆ. ಟೋಟಲ್ ಆಫರ್ಸ್ ಮೇಡ್ 1180, 1307, 1500 ಆಫರ್ಸ್ ತನಕ ಮಾಡಿದಾರೆ. ಕ್ಲಿಯರ್? ಮೂವಿಂಗ್ ಆನ್ ನೆಕ್ಸ್ಟ್, ಬ್ರಾಂಚ್ ವೈಸ್ ನೀವು ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ 16 to 18 LPA average in 2024. 2025 ಅಲ್ಲಿ 18 to 20, highest is 51.50. AIML 12 to 14, 15 LPA is the average in 2025, 46 is highest. Electronics 9 to 11.5 average package, ಪಕ್ಕಾ ಒಂದು ಸ್ಟೂಡೆಂಟಿಗೆ ಅವನೇನಾದ್ರೂ ಇಂಜಿನಿಯರಿಂಗ್ ಮಾಡಿದ್ರೆ ಇಲ್ಲಿಂದ 9 to 11.5 average ರೇಂಜ್ ಅಲ್ಲಿ ಅವ್ನ ಸ್ಯಾಲರಿ ಸಿಗುತ್ತೆ. ಅಂಡ್ 2025 ಅಲ್ಲಿ 10 to 11 ಅದೇ. ಕ್ಲಿಯರ್? 30 LPA is the highest. ಸೊ ಈ ರೀತಿ ಬೇರೆ ಕೋರ್ ಬ್ರಾಂಚಸ್ ಕೂಡ ನಾನು ಕೊಟ್ಟಿದ್ದೀನಿ. ಟಾಪ್ ರಿಕ್ರೂಟರ್ಸ್ Amazon, Microsoft, Oracle and Goldman Sachs, Bosch, Mercedes-Benz, Texas Instruments and Intel. This were for mechanical and ECE. Clear? Moving on next students, we have nothing but what branch wise fee structure. ಇವಾಗ ನೋಡಿ ಸರ್ ಎಲ್ಲಾದ್ರನ್ನ ಹೇಳ್ಬಿಟ್ರ, ಯು ಟೋಲ್ಡ್ ನಂಬರ್ ಆಫ್ ಸೀಟ್ಸ್ ಎಷ್ಟದ, ಕಟ್ ಆಫ್ಸ್ ಎಷ್ಟು ಹೋಗಿದಾವ, ಬ್ರಾಂಚ್ ವೈಸ್ ಫೀ ಸ್ಟ್ರಕ್ಚರ್, ಬ್ರಾಂಚ್ ವೈಸ್ ಕಟ್ ಆಫ್ ಎಷ್ಟದ, ಕರೆಕ್ಟ್? ಅಲಾಂಗ್ ವಿತ್ ದಟ್ ಬ್ರಾಂಚ್ ವೈಸ್ ಪ್ಯಾಕೇಜಸ್ ಏನದ, ಪ್ಯಾಕೇಜಸ್ ಅವರೇಜ್ ಪ್ಯಾಕೇಜಸ್ ಏನದ, ಬಟ್ ಮೇನ್ ಫೀಸ್ ಹೋಗ್ಬೇಕಲ್ಲ ಕಾಲೇಜಿಗೆ. So if you see over here students, merit quota fees for KCET and COMEDK. So if you see over here KCET KA quota 1,21,000 which is 5.80 lakhs approximate. One student of 4 years ಗೆ ಇಂಜಿನಿಯರಿಂಗ್ ಮುಗಿಸ್ಬೇಕಂದ್ರೆ he needs 6 lakhs in BMSC. ಕ್ಲಿಯರ್? ಎಲ್ಲಾದ್ರನ್ನ ಇಟ್ಕೊಂಡು COMEDK quota ನೀವು ನೋಡಿದ್ರೆ 3,20,000 annual tuition fees, 14 lakhs is 4 years cost. Okay, almost double to thrice ಇದೆ. ಕ್ಲಿಯರ್? ಫೈನ್. 3 times ಅದ ಆಬ್ವಿಯಸ್ಲಿ, ಬಿಕಾಸ್ ಇಲ್ಲಿ 1,21,000, ಇಲ್ಲಿ 3,20,000 ಅಂದ್ರೆ 3 times ಅದ ಫೀಸ್. ಮ್ಯಾನೇಜ್ಮೆಂಟ್ ಕೋಟಾ ಕೇಳೋದೇ ಬೇಡ, 45 ಲಕ್ಷ ತೆಗ್ದಿಡ್ಬೇಕು ಸೀಟ್ ಬೇಕಂದ್ರೆ. ಬಟ್ ಎಸ್, ಯು ಹ್ಯಾವ್ ದಿಸ್ 2 ಆಪ್ಷನ್ಸ್ ಓವರ್ ಹಿಯರ್. ದಿಸ್ ಇಸ್ ಸ್ಟಿಲ್ ಮಚ್ ಕಂಪ್ಯಾರಿಟಿವ್ಲಿ ಲೆಸ್. ಫೋಕಸ್ ಮಾಡಿ ಎಕ್ಸಾಮ್ ಮೇಲೆ. ಫೈನ್. ಸೊ ಐ ಹೋಪ್ ವಿತ್ ದಿಸ್ ಐಡಿಯಾ ಸ್ಟೂಡೆಂಟ್ಸ್ ನಿಮ್ಗೆ BMSC ಕಾಲೇಜ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಈ ಒಂದು ಸಿಂಗಲ್ ವಿಡಿಯೋ ಇಂದ ಸಿಕ್ಕಿದೆ ಅಂತ ತಿಳ್ಕೊತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾ ಖಂಡಿತ ಅದನ್ನ ನಿಮ್ಗೆ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಅಲಾಂಗ್ ವಿತ್ ದಿಸ್ ನೆಕ್ಸ್ಟ್ ನಿಮ್ಗೆ ಯಾವ ಕಾಲೇಜ್ ಬೇಕು ಸ್ಟೂಡೆಂಟ್ಸ್ ಅದನ್ನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿಲ್ಲ ಅಂದ್ರೆ ವಿಲ್ ನಾಟ್ ಗೆಟ್ ಅ ಇನ್ಫಾರ್ಮೇಶನ್ ದಟ್ ಸ್ಟೂಡೆಂಟ್ಸ್ ಯಾವ ಕಾಲೇಜ್ ಬೇಕು, ಏನ್ ಔಟ್ಪುಟ್ಸ್ ಬೇಕು ಅಂತ ಹೇಳಿ. ಸೊ ವಿದೌಟ್ ಎನಿ ಫೇಲ್ ಮೇಕ್ ಶೋರ್ ದಟ್ ಯು ಡ್ರಾಪ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಐ ಹೋಪ್ ವಿತ್ ಆಲ್ ದಿಸ್ ಇನ್ಫಾರ್ಮೇಶನ್ ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ, ನಿಮ್ಗೆ ಯಾವ ಬ್ರಾಂಚ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬೇಕು, ಎಷ್ಟು ಕಟ್ ಆಫ್ ಬೇಕು, ಎಷ್ಟು ಪ್ಯಾಕೇಜ್ ಇಂದ ನೀವು ಈ ಕಾಲೇಜಿಂದ ಹೊರಗೆ ಬೀಳ್ತೀರಾ ಅಂತ ಹೇಳಿ. ಸೊ ನೆಕ್ಸ್ಟ್ ಸೀರೀಸ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ.